ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಆತ್ಮೀಯವಾದ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ಭಾಷಾಧ್ಯಯನ ಎಂಬ ಈ ಮಾಲಿಕೆಯಲ್ಲಿ ಇಂದಿನ ಪಾಠ ಕಾರಕಗಳನ್ನು ತಿಳಿದುಕೊಳ್ಳುವಂಥದ್ದು. ಕಾರಕಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣ. ವಾಕ್ಯಗಳನ್ನು ರಚನೆ ಮಾಡಿ ಅಭ್ಯಾಸ ಮಾಡೋಣ. ಮೊದಲಿಗೆ ಪದ ಅಥವಾ ಶಬ್ದ ಎಂಬುದರ ಬಗ್ಗೆ ನಿಮಗೆ ಚೆನ್ನಾಗಿ ಪರಿಚಯ ಇದೆ. ನಿರ್ದಿಷ್ಟವಾದಂತಹ ಅರ್ಥವನ್ನು ಕೊಡುವಂತಹ ಅಕ್ಷರಗಳ ಗುಂಪೇ ಪದ ಅಥವಾ ಶಬ್ದ. ಕನ್ನಡದಲ್ಲಿ 3 ರೀತಿಯಾದಂತಹ ಪದಗಳು ಇವೆ ಎಂಬುದನ್ನು ನೀವು ತಿಳ್ಕೊಂಡಿದ್ದೀರಾ. ಇವಾಗ ಅದನ್ನೊಮ್ಮೆ ಪುನಃ ನೆನಪು ಮಾಡ್ಕೊಳ್ಳೋಣ. ನಾಮಪದ, ಕ್ರಿಯಾಪದ, ಅವ್ಯಯ ಎಂಬುದಾಗಿ 3 ವಿಧವಾದ ಪದಗಳಿವೆ. ಈ 3 ವಿಧವಾದ ಪದಗಳನ್ನು ಬಳಸಿಕೊಂಡು ನಾವು ವಾಕ್ಯಗಳನ್ನು ಮಾಡಿ ನಮ್ಮ ಅಭಿಪ್ರಾಯಗಳನ್ನು ತಿಳಿಸುತ್ತೇವೆ ಅಥವಾ ಬೇರೆಯವರ ಅಭಿಪ್ರಾಯವನ್ನು ತಿಳಿದುಕೊಳ್ಳುತ್ತೇವೆ. ನಾಮಪದಕ್ಕೆ ಉದಾಹರಣೆಗಳನ್ನು ಗಮನಿಸಿ: ರಾಮ, ವನ, ಹುಡುಗಿ ಇತ್ಯಾದಿ. ಕ್ರಿಯಾಪದಕ್ಕೆ ಉದಾಹರಣೆಗಳು: ಹಾಡು, ಬರುವೆ, ನಿಂತನು. ಅಂದರೆ ನೀನು ಹಾಡು, ನಾನು ಬರುವೆ, ಅವನು ನಿಂತನು ಇತ್ಯಾದಿಗಳು ಉದಾಹರಣೆ. ಇನ್ನು ಅವ್ಯಯಕ್ಕೆ ಉದಾಹರಣೆಗಳು: ಇಲ್ಲ, ಹೌದು, ಏಕೆ ಇತ್ಯಾದಿಗಳು. ಇವು ಯಾವುದೇ ರೀತಿಯಂತಹ ಬದಲಾವಣೆಯಾಗದೆ ವಾಕ್ಯದಲ್ಲಿ ಬಳಕೆಯಾಗುತ್ತವೆ. ಇನ್ನು ನಾಮಪದ ಮತ್ತು ಕ್ರಿಯಾಪದದ ನಡುವಿನ ಸಂಬಂಧವನ್ನು ಕಾರಕ ಎನ್ನುತ್ತಾರೆ. ನಾವು ವಾಕ್ಯಗಳನ್ನು ಬಳಸುವಾಗ ಅಲ್ಲಿ ನಾಮಪದಗಳು ಮತ್ತು ಕ್ರಿಯಾಪದಗಳು ಬರುತ್ತವೆ. ಆ ನಾಮಪದಗಳು ಮತ್ತು ಕ್ರಿಯಾಪದಗಳ ನಡುವೆ ಒಂದು ಸಂಬಂಧವಿರುತ್ತದೆ. ಆ ಕ್ರಿಯಾಪದದೊಂದಿಗೆ ಮಿಕ್ಕ ಪದಗಳು ಸೇರಿಕೊಂಡಿರುತ್ತವೆ, ಸಂಬಂಧವನ್ನು ಹೊಂದಿರುತ್ತವೆ. ಆ ಸಂಬಂಧವನ್ನೇ ನಾವು ಕಾರಕ ಎಂದು ಕರೆಯುತ್ತೇವೆ. ಈ ಕಾರಕವನ್ನು ವಾಚ್ಯವಾಗಿ ತೋರಿಸಲು ವಿಭಕ್ತಿಗಳ ಸಹಾಯ ಬೇಕಾಗುತ್ತದೆ. ವಿಭಕ್ತಿಗಳ ಸಹಾಯವನ್ನು ನಾವು ತೆಗೆದುಕೊಂಡು ಕಾರಕಗಳನ್ನು, ಅಂದರೆ ಕ್ರಿಯಾಪದ ಮತ್ತು ನಾಮಪದಗಳ ನಡುವಿನ ಸಂಬಂಧವನ್ನು ತೋರಿಸುತ್ತೇವೆ. ವಿದ್ಯಾರ್ಥಿಗಳೇ, ಗಮನಿಸಿ, ಕಾರಕ ಅಥವಾ ಸಂಬಂಧವನ್ನು ಅನುಸರಿಸಿ ನಾಮ ಪ್ರಕೃತಿಗಳಿಗೆ ಪ್ರತ್ಯಯಗಳನ್ನು ಸೇರಿಸಿ ವಾಕ್ಯ ಮಾಡಲಾಗುತ್ತದೆ. ವಾಕ್ಯಗಳನ್ನು ಮಾಡುವಾಗ ನಾವು ಕಾರಕ ಅಥವಾ ಸಂಬಂಧವನ್ನು ಗಮನಿಸಿಯೇ ಬೇರೆ ಬೇರೆ ರೀತಿಯಂತಹ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸುತ್ತೇವೆ. ಈ ವಿಚಾರವನ್ನು ತಿಳಿದುಕೊಳ್ಳಿ. ಒಂದು ಉದಾಹರಣೆಯನ್ನು ತಗೊಳ್ಳೋಣ. ಇಲ್ಲಿ ಮೂಲ ರೂಪಗಳು ಇವೆ, ಜೊತೆಗೆ ಒಂದು ಕ್ರಿಯಾಪದವನ್ನು ಕೊಟ್ಟಿದ್ದೇನೆ. ಮೂಲ ರೂಪಗಳನ್ನು ವಾಕ್ಯದಲ್ಲಿ ಬಳಸಿದಾಗ ನಮಗೆ ಯಾವುದೇ ರೀತಿಯ ಅರ್ಥ ಬೋಧವಾಗುವುದಿಲ್ಲ ಅಲ್ಲವೇ? ಹುಡುಗ, ಮನೆ, ಹಣ್ಣು, ತಿಂದನು ಅರ್ಥ ಬೋಧವಾಗುವುದಿಲ್ಲ. ಈ ವಾಕ್ಯವನ್ನು ಪರಿಪೂರ್ಣವಾಗಿ ಅರ್ಥಪೂರ್ಣವಾಗಿ ಮಾಡಬೇಕಾದರೆ ಇಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಜೋಡಿಸಲೇಬೇಕು. ಅರ್ಥವತ್ತಾಗಿ ವಾಕ್ಯವನ್ನು ಮಾಡಲು ನಾವು ಹುಡುಗನು ಮನೆಯಲ್ಲಿ ಹಣ್ಣನ್ನು ತಿಂದನು ಎಂದು ವಿಭಕ್ತಿ ಪ್ರತ್ಯಯಗಳ ಸಹಾಯವನ್ನು ತೆಗೆದುಕೊಂಡು ಪೂರ್ಣಗೊಳಿಸುತ್ತೇವೆ. ಕನ್ನಡ ಭಾಷೆಯಲ್ಲಿ 7 ವಿಭಕ್ತಿಗಳಿವೆ ಮತ್ತು 6 ಕಾರಕಗಳಿವೆ. ಗಮನಿಸಿ, ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪಾದಾನ, ಅಧಿಕರಣ ಎಂಬ 6 ಕಾರಕಗಳಿವೆ. ಮಧ್ಯದಲ್ಲಿ ಇರುವಂತಹ ಸಂಬಂಧ ಎನ್ನುವುದು ಕಾರಕವಲ್ಲ. ಈ 6 ಕಾರಕಗಳು, ಆ ಕಾರಕಗಳನ್ನು ತೋರಿಸಲು ಬಳಸಬೇಕಾದಂತಹ ವಿಭಕ್ತಿಗಳು 7: ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಎಂಬುದಾಗಿ. ಷಷ್ಠಿ ವಿಭಕ್ತಿಯನ್ನು ಸಂಬಂಧವನ್ನು ತೋರಿಸಲು ಬಳಸುತ್ತೇವೆ. ಅದೊಂದು ಕಾರಕ ಎಂದು ಪರಿಗಣಿತವಾಗಿಲ್ಲ. ಯಾಕೆ ಎಂಬುದನ್ನು ಮುಂದೆ ನಾನು ತೋರಿಸುತ್ತೇನೆ. ಈ ಕಾರಕಗಳನ್ನು
ಆಂಗ್ಲ ಭಾಷೆಯಲ್ಲಿ ನಾಮಿನೇಟಿವ್ ಕೇಸ್, ಅಕ್ಯುಸೇಟಿವ್ ಕೇಸ್, ಇನ್ಸ್ಟ್ರುಮೆಂಟಲ್ ಕೇಸ್, ಡೇಟಿವ್ ಕೇಸ್, ಅಬ್ಲೇಟಿವ್ ಕೇಸ್, ಪೊಸೆಸಿವ್ ಕೇಸ್, ಲೊಕೇಟಿವ್ ಕೇಸ್ ಎಂದು ಕರೆಯುತ್ತಾರೆ. ಉದಾಹರಣೆಯನ್ನು ಗಮನಿಸಿ. ಮನೆಯು, ಮನೆಯನ್ನು, ಮನೆಯಿಂದ, ಮನೆಗೆ, ಮನೆಯಿಂದ ಅಥವಾ ಮನೆಯ ದೆಸೆಯಿಂದ, ಮನೆಯ, ಮನೆಯಲ್ಲಿ. ಇದನ್ನ ಸಬ್ಜೆಕ್ಟ್, ಆಬ್ಜೆಕ್ಟ್ ಎಂದು ಬಳಸುವುದುಂಟು ಪ್ರಥಮ ದ್ವಿತೀಯ ವಿಭಕ್ತಿಯನ್ನು. ತೃತೀಯ ವಿಭಕ್ತಿಯನ್ನು ಆಂಗ್ಲ ಭಾಷೆಯಲ್ಲಿ ತೋರಿಸುವಾಗ ಬೈ ಅಥವಾ ವಿತ್ ಎಂಬ ಪದಗಳನ್ನು ಸೇರಿಸುವುದುಂಟು. ಚತುರ್ಥಿ ವಿಭಕ್ತಿಯನ್ನು ತೋರಿಸುವಾಗ ಟು, ಫಾರ್ ಎಂಬುದನ್ನು ಸೇರಿಸುತ್ತೇವೆ. ಪಂಚಮಿ ವಿಭಕ್ತಿ ಇದ್ದಾಗ ಫ್ರಮ್ ಎಂಬ ಪದವು ಬಂದಿರುತ್ತದೆ. ಷಷ್ಠಿ ವಿಭಕ್ತಿಯನ್ನು ತೋರಿಸುವಾಗ ಆಫ್ ಎಂಬ ಶಬ್ದವನ್ನು ಜೋಡಿಸುತ್ತೇವೆ. ಸಪ್ತಮಿ ವಿಭಕ್ತಿಯನ್ನು ತೋರಿಸುವಾಗ ಇನ್ ಅಥವಾ ಎಟ್ ಎಂಬ ಪದಗಳನ್ನು ಜೋಡಿಸುತ್ತೇವೆ. ಇನ್ನು ಮುಂದೆ ಗಮನಿಸಿ. ರಮೇಶ ದಾರಿ, ಮಹೇಶ ಪುಸ್ತಕ, ಚೀಲ, ಕೈ, ಕೊಟ್ಟನು. ಇಲ್ಲಿಯೂ ಕೂಡ ಮೂಲ ರೂಪಗಳನ್ನು ಮಾತ್ರ ನಾನು ಕೊಟ್ಟಿದ್ದೇನೆ. ಇದನ್ನ ವಾಕ್ಯವನ್ನ ಪೂರ್ಣ ಮಾಡೋಣ. ಅರ್ಥವತ್ತಾಗಿ ವಾಕ್ಯ ಮಾಡುವಾಗ ಹೀಗೆ ಮಾಡುತ್ತೇವೆ. ರಮೇಶನು ದಾರಿಯಲ್ಲಿ ಮಹೇಶನಿಗೆ ಪುಸ್ತಕವನ್ನು ಚೀಲದಿಂದ ಕೈಯಿಂದ ಕೊಟ್ಟನು, ಚೀಲದಿಂದ ತೆಗೆದು ಕೈಯಿಂದ ಕೊಟ್ಟನು ಎಂಬ ಅರ್ಥ. ಇಲ್ಲಿ ಎಲ್ಲ ಕಾರಕಗಳನ್ನು ಬಳಸಿ ವಾಕ್ಯವನ್ನು ಮಾಡುತ್ತಿದ್ದೇನೆ. ಮೊದಲಿಗೆ ಕ್ರಿಯಾಪದವನ್ನು ಗಮನಿಸೋಣ. ಕೊಟ್ಟನು ಎಂಬುದು ಕ್ರಿಯಾಪದ. ಈ ಕ್ರಿಯಾಪದಕ್ಕೆ ಎಲ್ಲ ಪದಗಳು ಹೇಗೆ ಸೇರಿಕೊಂಡಿವೆ, ಸಂಬಂಧಿಸಿವೆ ಎಂಬುದನ್ನು ಗಮನಿಸಿ. ಮೊದಲಿಗೆ ಕೊಟ್ಟವನು ಯಾರು? ರಮೇಶನು. ರಮೇಶನು ಕೊಟ್ಟನು. ವಾಕ್ಯವು ಸರಿಯಾಗಿ ಅರ್ಥವತ್ತಾಗಿ ಬರುತ್ತದೆ. ಇನ್ನು ಎಲ್ಲಿ ಕೊಟ್ಟನು? ದಾರಿಯಲ್ಲಿ ಕೊಟ್ಟನು. ಅಲ್ಲಿಯೂ ಕೂಡ ವಾಕ್ಯವು ಸರಿಯಾಗಿಯೇ ಇದೆ, ದಾರಿಯಲ್ಲಿ ಕೊಟ್ಟನು. ಆಮೇಲೆ ಯಾರಿಗೆ ಕೊಟ್ಟನು? ಮಹೇಶನಿಗೆ. ಮಹೇಶನಿಗೆ ಕೊಟ್ಟನು. ವಾಕ್ಯವು ಅರ್ಥವತ್ತಾಗಿಯೇ ಇದೆ. ಹೇಗೆ ಕೊಟ್ಟನು? ಕೈಯಿಂದ ಕೊಟ್ಟನು. ಇಲ್ಲಿಯೂ ಕೂಡ ವಾಕ್ಯವು ಅರ್ಥವತ್ತಾಗಿಯೇ ಇದೆ. ಯಾವುದರಿಂದ ಕೊಟ್ಟನು? ಚೀಲದಿಂದ ಕೊಟ್ಟನು. ಇಲ್ಲಿಯೂ ಕೂಡ ವಾಕ್ಯವು ಅರ್ಥವತ್ತಾಗಿಯೇ ಬರುತ್ತದೆ. ಪುಸ್ತಕವನ್ನು ಕೊಟ್ಟನು. ಏನನ್ನು ಕೊಟ್ಟನು? ಪುಸ್ತಕವನ್ನು ಕೊಟ್ಟನು. ಇಲ್ಲಿಯೂ ಕೂಡ ವಾಕ್ಯವು ಅರ್ಥವತ್ತಾಗಿಯೇ ಇರುತ್ತದೆ. ಅಂದರೆ ಕ್ರಿಯಾಪದವಾದಂತಹ ಕೊಟ್ಟನು ಎಂಬ ಶಬ್ದದೊಂದಿಗೆ ಎಲ್ಲ ಪದಗಳನ್ನು ಪೃಥಕ್ ಪೃಥಕ್ಕಾಗಿ ಬೇರೆ ಬೇರೆಯಾಗಿ ಜೋಡಿಸಿದಾಗ ಇದು ಅರ್ಥವತ್ತಾದ ವಾಕ್ಯಗಳೇ ಆಗುತ್ತವೆ, ಅಲ್ಲವೇ? ಇಲ್ಲಿ ಗಮನಿಸಿ ಮಕ್ಕಳೇ, ಕ್ರಿಯಾಪದ ಯಾವುದು? ಕೊಟ್ಟನು. ಕ್ರಿಯಾಪದವು ಪ್ರಧಾನವಾದ ಅಂಶವಾಗುತ್ತದೆ ವಾಕ್ಯದಲ್ಲಿ. ಆ ಕ್ರಿಯಾಪದವನ್ನು ಪ್ರಧಾನವಾಗಿಟ್ಟುಕೊಂಡು ನಾವು ಯಾವಾಗ ಪ್ರಶ್ನೆಯನ್ನು ಮಾಡುತ್ತೇವೋ, ಕೊಟ್ಟನು, ಯಾರು ಕೊಟ್ಟನು? ಹಾಗಾದರೆ ಯಾರು ಎಂಬ ಪ್ರಶ್ನೆಗೆ ಉತ್ತರ ರಮೇಶ. ಆದ್ದರಿಂದ ರಮೇಶ ಕರ್ತೃಕಾರಕವಾಯಿತು. ಇದನ್ನ ಕರ್ತೃಪದ ಎಂದು ನಾವು ಕರೆಯುತ್ತೇವೆ. ಕರ್ತೃಪದ ಬಂದರೆ ಆಮೇಲೆ ಏನು? ಯಾವಾಗ ಕರ್ತೃ ಸಂಬಂಧ ನಮಗೆ ಗೊತ್ತಾಯಿತೋ, ತಿಳಿಯಿತೋ, ಆಗ ಆ ಕರ್ತೃಪದವನ್ನು ನಾವು ಪ್ರಥಮ ವಿಭಕ್ತಿಯ ಉ ಎಂಬ ಪ್ರತ್ಯಯವನ್ನು ಸೇರಿಸಿ ಬಳಸುತ್ತೇವೆ. ಆಗ ಆ ಪೂರ್ಣ ಪದವು ರಮೇಶನು ಎಂದಾಗುತ್ತದೆ. ಇಲ್ಲಿ ರಮೇಶನು ಎಂಬ ಪದವು ಪ್ರಥಮ ವಿಭಕ್ತಿಯಲ್ಲಿರುವ ಕಾರಣ ಅದು ಕರ್ತೃಪದವಾಗಿರುವುದರಿಂದ ರಮೇಶನು ಕೊಟ್ಟನು ಎಂಬ ಸಾರ್ಥಕವಾದ ವಾಕ್ಯವಾಯಿತು. ಮುಂದೆ ಗಮನಿಸಿ, ಕ್ರಿಯಾಪದವು ಕೊಟ್ಟನು ಎಂಬುದಾಗಿದೆ. ಇವಾಗ ಪ್ರಶ್ನೆಯನ್ನು ಮಾಡಿದಾಗ ಏನನ್ನು ಕೊಟ್ಟನು ಎಂಬ ಪ್ರಶ್ನೆಗೆ ಉತ್ತರ ಪುಸ್ತಕ, ಅಲ್ಲವೇ? ಪುಸ್ತಕವನ್ನು ಕೊಟ್ಟನು. ಈ ಪುಸ್ತಕ ಏನಾಯಿತು? ಇದು ಕರ್ಮಪದವಾಯಿತು. ಕರ್ಮಪದವಾದಾಗ ಅದನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯದಿಂದ ಸೇರಿಸಬೇಕು. ಪುಸ್ತಕ ಎಂಬ ಮೂಲ ರೂಪಕ್ಕೆ ಅನ್ನು ಪ್ರತ್ಯಯವನ್ನು ಸೇರಿಸಿದಾಗ ಪುಸ್ತಕವನ್ನು ಎಂದಾಯಿತು. ಪುಸ್ತಕವನ್ನು ಕೊಟ್ಟನು. ರಮೇಶನು
ಪುಸ್ತಕವನ್ನು ಕೊಟ್ಟನು ಎಂಬ ಪರಿಪೂರ್ಣ ವಾಕ್ಯವಾಗುತ್ತದೆ. ಇನ್ನು ಮುಂದೆ ಗಮನಿಸಿ, ಕ್ರಿಯಾಪದ ಕೊಟ್ಟನು ಎಂಬುದಾಗಿ ಇದೆ ಅಲ್ಲವೇ? ಇಲ್ಲಿ ಯಾವುದರಿಂದ ಕೊಟ್ಟನು ಎಂದರೆ, ಯಾವುದೋ ಒಂದು ನಮಗೆ ಕೊಡುವುದಕ್ಕೆ ಸಹಾಯ ಮಾಡುತ್ತಿದೆ ಅಲ್ಲವೇ? ಅದು ಯಾವುದು? ಕೈ. ಕೈ ಸಹಾಯದಿಂದ ಅವನು ಪುಸ್ತಕವನ್ನು ಕೊಟ್ಟನು. ಇಲ್ಲಿ ಕೈ ಎಂಬುದು ಕರಣ, ಉಪಕರಣ ಎಂಬ ಕಾರಕವಾಗಿದೆ. ಆದ್ದರಿಂದ ಕೈ ಕರಣ ಪದವಾಯಿತು. ಕರಣ ಪದವಾದ್ದರಿಂದಲೇ ಅದನ್ನು ತೃತೀಯ ವಿಭಕ್ತಿಯ ಪ್ರತ್ಯಯದಿಂದ ಜೋಡಿಸಬೇಕು. ಆಗ ಶಬ್ದವಾಯಿತು ಕೈಯಿಂದ ಎಂಬುದಾಗಿ. ಈಗ ವಾಕ್ಯ ಕೈಯಿಂದ ಕೊಟ್ಟನು. ಕೈಯಿಂದ ಎಂಬುದು ತೃತೀಯ ವಿಭಕ್ತಿ. ಯಾಕೆ ಎಂದರೆ ಅದು ಕರಣಕಾರಕವಾದ್ದರಿಂದ. ಮುಂದಿನ ವಿಚಾರಕ್ಕೆ ಬರೋಣ. ಇಲ್ಲಿ ಕ್ರಿಯಾಪದ ಕೊಟ್ಟನು, ಪುನಃ ಅದನ್ನ ಯಾರಿಗೆ ಕೊಟ್ಟನು ಎಂದು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಮಹೇಶನಿಗೆ. ರಮೇಶನು ಮಹೇಶನಿಗೆ ಕೊಟ್ಟಿದ್ದು ಅಲ್ಲವೇ? ಆದ್ದರಿಂದ ಮಹೇಶನು ಸಂಪ್ರದಾನಕಾರಕ ಪದವಾಯಿತು. ಮಹೇಶ ಎಂಬ ಪದವು ಸಂಪ್ರದಾನಕಾರಕವಾದ್ದರಿಂದ ಅದಕ್ಕೆ ಚತುರ್ಥಿ ವಿಭಕ್ತಿಯ ಗೆ ಎಂಬ ಪ್ರತ್ಯಯವನ್ನ ಸೇರಿಸಬೇಕು. ಅದನ್ನ ಚತುರ್ಥಿ ವಿಭಕ್ತಿಯಲ್ಲಿ ಬಳಸಬೇಕು. ಆಗ ಮಹೇಶನಿಗೆ ಎಂದಾಯಿತು. ವಾಕ್ಯ ಮಹೇಶನಿಗೆ ಕೊಟ್ಟನು ಎಂದಾಯಿತು. ಮುಂದೆ ಗಮನಿಸಿ, ಕೊಟ್ಟನು ಎಂಬ ಕ್ರಿಯಾಪದವನ್ನ ಪ್ರಧಾನವಾಗಿರಿಸಿಕೊಂಡು ನಾವು ಎಲ್ಲಿಂದ ಕೊಟ್ಟನು ಎಂದು ಪ್ರಶ್ನಿಸಿದಾಗ ಅದಕ್ಕೆ ಚೀಲದಿಂದ ತೆಗೆದುಕೊಟ್ಟನು. ಅವನ ಚೀಲದಲ್ಲಿ ಇದ್ದಂತಹ ಪುಸ್ತಕವನ್ನು ತೆಗೆದುಕೊಟ್ಟನು ಅಲ್ಲವೇ? ಆದ್ದರಿಂದ ಚೀಲದಿಂದ ಅವನು ತೆಗೆದುಕೊಟ್ಟಿದ್ದರಿಂದ ಅದು ಅಪಾದಾನಕಾರಕವಾಯಿತು. ಅಪಾದಾನ ಎಂದರೆ ಬೇರ್ಪಡುವುದು, ಒಂದರಿಂದ ಇನ್ನೊಂದು ಬೇರೆಯಾಗುವುದು. ಅಂತಹ ಅಪಾದಾನಕಾರಕವಾದ್ದರಿಂದಲೇ ಅಲ್ಲಿ ಪಂಚಮಿ ವಿಭಕ್ತಿಯು ಬರುತ್ತದೆ. ಪಂಚಮಿ ವಿಭಕ್ತಿ ಬಂದಾಗ ನಾವು ಇಂದ ಪ್ರತ್ಯಯವನ್ನ ಸೇರಿಸಿ ಹೇಳುತ್ತೇವೆ, ದೆಸೆಯಿಂದ ಅಥವಾ ಇಂದ. ಈಗ ಗಮನಿಸಿ, ಚೀಲ ಇಂದ ಚೀಲದಿಂದ ಕೊಟ್ಟನು. ಚೀಲದಿಂದ ಕೊಟ್ಟನು ಎಂಬ ಅರ್ಥಪೂರ್ಣ ವಾಕ್ಯವಾಯಿತು. ಮುಂದಿನದನ್ನ ಗಮನಿಸಿ, ಕೊಟ್ಟನು ಎಂಬ ಅರ್ಥವತ್ತಾದ ಕ್ರಿಯಾಪದವಿದೆ. ಅಲ್ಲಿ ನಾವು ಪ್ರಶ್ನೆಯನ್ನ ಮಾಡೋಣ. ಎಲ್ಲಿ ಕೊಟ್ಟನು? ರಮೇಶನು ಎಲ್ಲಿ ಕೊಟ್ಟನು ಎಂದು ಪ್ರಶ್ನೆಯನ್ನು ಮಾಡಿದಾಗ ಅದಕ್ಕೆ ಉತ್ತರ ದಾರಿ. ಹಾಗಾದ್ರೆ ದಾರಿ ಎನ್ನುವುದು ಅಧಿಕರಣ ಅಥವಾ ಆಶ್ರಯ, ಒಂದು ಸ್ಥಾನ, ಒಂದು ಪ್ರದೇಶ. ಆ ದಾರಿಯಲ್ಲಿ, ಮಾರ್ಗದಲ್ಲಿ ಅವನು ಕೊಟ್ಟನು. ಆದ್ದರಿಂದ ಇದು ಅಧಿಕರಣವಾದ್ದರಿಂದ ಇಲ್ಲಿ ಸಪ್ತಮಿ ವಿಭಕ್ತಿಯನ್ನ ಮಾಡಬೇಕು. ಹೇಗೆ? ಸಪ್ತಮಿ ವಿಭಕ್ತಿಯನ್ನು ಮಾಡುವಾಗ ಅಲ್ಲಿ ಎಂಬ ಪ್ರತ್ಯಯವನ್ನು ಸೇರಿಸಬೇಕು. ಆಗ ದಾರಿಯಲ್ಲಿ ಎಂದು ರೂಪ ಸಿದ್ಧವಾಯಿತು. ಈಗ ದಾರಿಯಲ್ಲಿ ಕೊಟ್ಟನು ಎಂಬ ಪರಿಪೂರ್ಣವಾದ ಅರ್ಥವಿರುವ ವಾಕ್ಯವಾಯಿತು. ಮುಂದೆ ಗಮನಿಸೋಣ. ಈ ವಾಕ್ಯವನ್ನ ನೋಡಿ. ರಾಜ ಪತ್ನಿ ದೇವಾಲಯ ಹೋದಳು. ಇಲ್ಲಿ ಕ್ರಿಯಾಪದ ಯಾವುದು? ಹೋದಳು ಅಲ್ಲವೇ? ಅಲ್ಲಿ ರಾಜನ ಪತ್ನಿಯು ದೇವಾಲಯಕ್ಕೆ ಹೋದಳು ಎಂಬ ಅರ್ಥವತ್ತಾದ ವಾಕ್ಯವನ್ನ ನಾವು ರಚನೆ ಮಾಡಬೇಕು. ಪ್ರಧಾನವಾದ ಕ್ರಿಯಾಪದವನ್ನ ತೆಗೆದುಕೊಂಡು ಅದಕ್ಕೆ ಇಲ್ಲಿರುವ ಎಲ್ಲ ಪದಗಳನ್ನ ಜೋಡಿಸೋಣ. ಪ್ರತ್ಯೇಕವಾಗಿ ಜೋಡಿಸಿ ವಾಕ್ಯ ಮಾಡೋಣ. ರಾಜನ ಹೋದಳು, ಪತ್ನಿಯು ಹೋದಳು, ದೇವಾಲಯಕ್ಕೆ ಹೋದಳು. ಇಲ್ಲಿ ಗಮನಿಸಿ, ಪತ್ನಿಯು ಹೋದಳು ಶುದ್ಧವಾದ ವಾಕ್ಯ, ದೇವಾಲಯಕ್ಕೆ ಹೋದಳು ಶುದ್ಧವಾದಂತಹ ಅರ್ಥಪೂರ್ಣ ವಾಕ್ಯ. ಆದರೆ ರಾಜನ ಹೋದಳು ಎಂಬಲ್ಲಿ ವಾಕ್ಯವು ಅರ್ಥಪೂರ್ಣವಾಗದೆ ಅಶುದ್ಧವಾಗಿ ಕಂಡು ಬರುತ್ತದೆ. ಆದ್ದರಿಂದ ಇಲ್ಲಿ ರಾಜನ ಎಂಬ ಪದವು ಷಷ್ಠಿ ವಿಭಕ್ತಿ ಅಂತವಲ್ಲವೇ? ಷಷ್ಠಿ ಅ ಪ್ರತ್ಯಯವನ್ನು ಹೊಂದಿರುವಂತಹ ರಾಜನ ಎಂಬ ಷಷ್ಠಿ ವಿಭಕ್ತಿಯ ಪದವು ನೇರವಾಗಿ
ಕ್ರಿಯಾಪದದೊಂದಿಗೆ ಸಂಬಂಧವನ್ನು ಹೊಂದಿಲ್ಲ. ಷಷ್ಠಿ ವಿಭಕ್ತಿಯ ಪದವು ಕ್ರಿಯಾಪದದೊಂದಿಗೆ ನೇರವಾಗಿ ಬಳಸಲ್ಪಡುವುದಿಲ್ಲ. ರಾಜನ ಪತ್ನಿಯು ಹೋದಳು ಎಂದು ಬಳಸಬೇಕು. ಆದ್ದರಿಂದಲೇ ಷಷ್ಠಿ ವಿಭಕ್ತಿಯು ಕಾರಕವಲ್ಲ. ಇದು ಕೇವಲ ಸಂಬಂಧವನ್ನು ತೋರಿಸುತ್ತದೆ. ರಾಜನ ಪತ್ನಿ ಎಂಬಲ್ಲಿ ಪತಿಪತ್ನಿಯ ಸಂಬಂಧವನ್ನು ತೋರಿಸುವ ರಾಜನ ಎಂಬ ಶಬ್ದವನ್ನ ಷಷ್ಠಿ ವಿಭಕ್ತಿಯಾಗಿ ನಾವು ಬಳಸುತ್ತೇವೆ. ಷಷ್ಠಿ ವಿಭಕ್ತಿಯು ಕಾರಕವಲ್ಲ ಎಂದು ನಮಗೆ ಈ ವಾಕ್ಯದಿಂದ ತಿಳಿಯಿತು. ವಿದ್ಯಾರ್ಥಿಗಳೇ, ಕನ್ನಡ ಭಾಷೆಯಲ್ಲಿ 7 ವಿಭಕ್ತಿಗಳಿವೆ ಮತ್ತು 6 ಕಾರಕಗಳಿವೆ ಎಂಬುದನ್ನು ಪುನಃ ನೆನಪು ಮಾಡಿಕೊಳ್ಳೋಣ. ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪಾದಾನ, ಅಧಿಕರಣ ಎಂಬ 6 ಕಾರಕಗಳು. ಷಷ್ಠಿ ವಿಭಕ್ತಿ ಇರುವಂತಹ ಸಂಬಂಧವು ಕ್ರಿಯಾಪದದೊಂದಿಗೆ ನೇರವಾಗಿ ಬಳಸಲ್ಪಡುವುದಿಲ್ಲ. ಆದ್ದರಿಂದ ಅದು ಕೇವಲ ಸಂಬಂಧವನ್ನ ತೋರಿಸುತ್ತದೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಎಂಬ 7 ವಿಭಕ್ತಿಗಳು ಕನ್ನಡದಲ್ಲಿ ಇವೆ. ಸಂಬೋಧನಾ ಎಂಬುದು ವಿಭಕ್ತಿ ಅಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಪಾಠದಲ್ಲಿ ಕಾರಕಗಳನ್ನು ಪರಿಚಯ ಮಾಡಿಕೊಂಡ್ರಿ. ವಾಕ್ಯದಲ್ಲಿ ನಾವು ಯಾಕೆ ಪ್ರಥಮ ವಿಭಕ್ತಿಯನ್ನು ಬಳಸಬೇಕು, ದ್ವಿತೀಯ ವಿಭಕ್ತಿಯನ್ನು ಬಳಸಬೇಕು, ತೃತೀಯ ವಿಭಕ್ತಿಯನ್ನು ಬಳಸಬೇಕು ಎಂಬ ವಿಚಾರವನ್ನು ಕೂಡ ಕಿಂಚಿತ್ತಾಗಿ ತಿಳಿದುಕೊಂಡ್ರಿ. ನನಗೆ ತಿಳಿದಂತಹ ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನೀವು ಕೂಡ ಭಾಷಾಧ್ಯಯನ ಎಂಬ ಮಾಲಿಕೆಯಲ್ಲಿ ಅಧ್ಯಯನವನ್ನು ಮಾಡುತ್ತಾ ನಿಮ್ಮ ವಿಚಾರವನ್ನು ಬೇರೆಯವ್ರ ಜೊತೆ ಹಂಚಿಕೊಳ್ಳಿ. ಅವರಿಗೂ ಕನ್ನಡವನ್ನು ಪಾಠ ಮಾಡಿ, ಅವರಿಗೂ ಕನ್ನಡವನ್ನು ತಿಳಿಸಿ. ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನರೊಂದಿಗೆ ಹಂಚಿಕೊಳ್ಳಿ. ವಿಶೇಷವಾಗಿ ಯಾರು ಕನ್ನಡವನ್ನು ಕಲಿಯಲು ಅತ್ಯಂತ ಉತ್ಸುಕರಾಗಿದ್ದರೋ, ಯಾರು ಅತ್ಯಂತ ಕಷ್ಟಪಡುತ್ತಿದ್ದಾರೋ ಅವರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ನಾವೆಲ್ಲರೂ ಕನ್ನಡವನ್ನು ಬಳಸೋಣ, ಕನ್ನಡ ಬೆಳೆಸೋಣ. ಧನ್ಯವಾದಗಳು. ಮುಂದಿನ ಪಾಠದೊಂದಿಗೆ ನಿಮ್ಮ ಜೊತೆ ಮತ್ತೆ ಇರುತ್ತೇನೆ. ನಮಸ್ಕಾರ.